ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಯಾವ ದಿನ? ಮಂಡೇ. ಸೊ ಮಂಡೇ ಇವತ್ತು. ಮಂಡೇ ಆಲ್ಮೋಸ್ಟ್ ನಂದು ಎಲ್ಲ ಕೆಲಸ ಆಗಿದೆ. ಇವಾಗ ಬೆಳಗ್ಗೆ 7:30ಗೆ ನಾನು ಮೇಲೆ ಬಂದೀನಿ. ಸೊ ನಿನ್ನೆ ಇಡೀ ದಿನ ನಾನು ಕೆಲಸ ಮಾಡಿ, ಇಡೀ ಸಂಡೇ ಇರೋದ್ರಿಂದ ನಾನು ಈ ಕೆಲೆಂಚುದು ಒಂದಿಷ್ಟು ಕಟಿಂಗ್ಸು ಎಲೆ ಏನು ಆಗುತ್ತೋ ಅದೆಲ್ಲ ಹಾಕ್ಕೊಂಡಿನಿ. ಆಮೇಲೆ ಇವೇನು ಅಲ್ಲಿ ಪ್ಲ್ಯಾಂಟ್ಸ್ ಆಗಿದ್ವಲ್ಲ ಅವನ್ನೆಲ್ಲ ತೆಗೆದು ಪಾಟಲ್ಲಿ ಹಾಕ್ಕೊಂಡಿನಿ. ಸೊ ಸಾಕಷ್ಟು ಕೆಲಸಗಳನ್ನ ನಾನು ನಿನ್ನೆ ಆಲ್ಮೋಸ್ಟ್ ಮಾಡ್ಕೊಂಡಿನಿ ಅಂದ್ಕೊಳ್ಳೋಷ್ಟು ನನಗೆ ಫೀಲ್ ಆಗಿದೆ. ಇವೆಲ್ಲ ನಾನು ಕಟ್ಟಿಂಗ್ ಲಾಸ್ಟ್ ಟೈಮ್ ಹಾಕಿದ್ದೆ. ಸೊ ಇವೆಲ್ಲ ಸೆಟ್ ಆಗಿದ್ದಾವೆ. ಇದು ನ್ಯೂ ಗ್ರೋತ್ ಬಂದದ ಇದಕ್ಕೆ. ಸೊ ಹಾಕ್ಕೊಂಡಿರೋದೆಲ್ಲ ಆಲ್ಮೋಸ್ಟ್ ಸೆಟ್ ಆಗಿದ್ದಾವೆ. ಅಲ್ಲಿ ನಾನೊಂದಿಷ್ಟು ಕಟ್ಟಿಂಗ್ಸನ್ನೆಲ್ಲ ಹಾಕ್ಕೊಂಡಿದ್ನಲ್ಲ. ಇನ್ನು ಕೆಲೆಂಚು ಮತ್ತು ಸೇವಂತಿಗೆ ಹೂವಿನ ಗಿಡಗಳು ನಮ್ಮ ಏರಿಯಾದಲ್ಲಿ ನಮಗೆ ಸಿಗೋಂಥ ಜಾಸ್ತಿ ಅಂದರೆ ಇವೆ. ಇನ್ನು ನಾರ್ತ್ ಸೈಡ್ ಆದರೆ ನಮಗೆ ಬೇರೆ ಬೇರೆ ವೆರೈಟಿದು ವಿಂಟರ್ ಪ್ಲ್ಯಾಂಟ್ಸ್ ಎಲ್ಲ ಸಿಗ್ತವೆ. ಬಟ್ ನಮ್ಮಲ್ಲಿ ಅಷ್ಟೆಲ್ಲ ಅವೈಲೇಬಲ್ ಇಲ್ಲ. ಇದ್ರೂ ನಾವು ನಮ್ಮ ವಾತಾವರಣಕ್ಕೆಲ್ಲ ಬೆಳೆಯಂಗಿಲ್ಲ. ನಾನು ಟ್ರೈ ಮಾಡಿ ನೋಡಿದ್ದೀನಿ. ಆಮೇಲೆ ನನಗೊಬ್ಬರು ಕೇಳ್ತಿದ್ರು ವಿಂಟರ್ ಫ್ಲವರ್ಸು ಸೀಡ್ಸನ್ನು ಮತ್ತೆ ಹಾಕಬೇಕಂತ. ಹಾಕಬೇಕು, ಹಾಕಿನೇ ಅದನ್ನು ಬೆಳೆಸ್ಕೋಬೇಕು ನಾವು. ಇಲ್ಲಾಂದರೆ ನಮ್ಮ ವಾತಾವರಣಕ್ಕೆಲ್ಲ ಉಳಿಯಂಗಿಲ್ಲ. ಭಾಳ ಹೀಟು, ಟೆಂಪ್ರೇಚರು ಹೆಚ್ಚು ಕಮ್ಮಿ ಆಗುತ್ತಿರ್ತಲ್ಲ. ಹಾಗಾಗಿ ಅದು ನಮ್ಮ ಹತ್ರ ಏನು ಜಾಸ್ತಿ ಉಳಿಯಂಗಿಲ್ಲ. ಅದನ್ನು ನಾವು ಇದನ್ನು ಮಾಡ್ಕೋಬೇಕು, ಮತ್ತೆ ತಂದು ಮತ್ತೆ ಹಾಕೋಬೇಕು. ಇಲ್ಲ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಅದು ಸೊ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಅದು ಆಗುತ್ತೆ. ಸೊ ಬರೀ ಇವತ್ತಿನ ವೀಡಿಯೋನಾಗ ನಿಮಗೇನೆಲ್ಲ ಹೇಳ್ತೀನಿ ಅಂತ ತೋರಿಸ್ತೀನಿ. ಸೊ ಎಲ್ಲ ಗಿಡಕ್ಕೂ ನಾನು ಗೊಬ್ಬರ ಹಾಕ್ಕೊಂಡಿನಿ. ಎಲ್ಲ ಗಿಡಕ್ಕೆ ಆಲ್ಮೋಸ್ಟ್ ನಿನ್ನೆ ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿ ಈ ಥರ ಎಲ್ಲ ಗೊಬ್ಬರ ಉಸ್ಕು ಮಿಕ್ಸ್ ಮಾಡಿನೇ ಹಾಕ್ಕೊಂಡಿನಿ. ಇದರಲ್ಲಿ ಏನು ಗೊಬ್ಬರ ಹಾಕೀನಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಾಕೋದು ಉಳಿತದೆ. ಅವಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಇವಾಗ ನೋಡಿರಿ, ಇದ್ರದ್ದಲ್ಲಿ ಮಗ್ಗು ನೋಡ್ರಿ ಎಷ್ಟು ಚೆಂದ ಆಗ್ಯಾವ, ಎಷ್ಟು ಚೆಂದ ಬಿಟ್ಟಾವ ಅಂತೇಳಿ ಫುಲ್ಲು. ಆಮೇಲೆ ಇದು ಸೊ ಹೂವನ್ನು ಚಲೋ ಅರಳ್ಯಾವ ಇವತ್ತು. ಇದರಲ್ಲಿ ಎಲ್ಲ ಗಿಡದಲ್ಲೂ ಹೂವು ಆಲ್ಮೋಸ್ಟ್ ಬಂದವು. ನೋಡು ಒಂದು ಸ್ವಲ್ಪ ಹಳನೇ ಕಮ್ಮಿ ಆಗಿದ್ವು. ಇದ್ರದ್ದೆಲ್ಲ ಹೊಸ ಕಟ್ಟಿಂಗ್ ಹಾಕೋಬೇಕು. ಯಾಕಂದ್ರೆ ಭಾಳ ಹಳೆ ಗಿಡ ಅನಿಸ್ಲಿಕ್ಕೆ ಭಾಳ ಡಲ್ ಆಗಿದ್ದಾವೆ ಅವೆಲ್ಲ. ಆಮೇಲೆ ಇನ್ನೊಂದೇನೆಂದರೆ ಈ ಕಡೆ ಎಲ್ಲ ಗಿಡಗಳಿದ್ವಲ್ಲ. ಸೊ ಈ ಕಡೆ ಗಿಡಗಳದಾಗೂ ಮಣ್ಣು ಭಾಳ ಕಮ್ಮಿ ಬಿದ್ದಿತ್ತು. ಎಲ್ಲ ಹಾರ್ವೆಸ್ಟ್ ಅಂತೂ ಮಾಡಿದ್ದೀನಿ ನಾನು. ಸೊ ಈ ಕಡೆಗೆ ಇದರಲ್ಲೆಲ್ಲ ನೋಡಿರಿ ಈ ಥರ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ನಾನು ಹಾಕ್ಕೊಂಡಿನಿ. ನಾನು ಸ್ವಲ್ಪ ಕುರಿ ಗೊಬ್ಬರ, ಸ್ವಲ್ಪ ಸಗಣಿ ಗೊಬ್ಬರ, ಆಮೇಲೆ ಇದೆಲ್ಲ ಫುಲ್ ಇದಾಗಿದೆ, ಏನಂತೀರ, ಆಲ್ಮೋಸ್ಟ್ ಗೊಬ್ಬರ ಡಿಕಂಪೋಸ್ ಆಗಿದ್ದು ಅದು. ಆಮೇಲೆ ಒಂದು ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿ ಹಾಕ್ಕೊಂಡಿನಿ ಇದರಲ್ಲಿ. ಯಾಕಂದ್ರೆ ಡೈರೆಕ್ಟ್ ಅದನ್ನೇ ಹಾಕೋದು ಬೇಡ, ಭಾಳ ಆಗುತ್ತೆ ಅಂಥೇಳಿ ಈ ಥರ ಹಾಕ್ಕೊಂಡಿನಿ. ಈ ಅರಿಶಿನ ಗಿಡಗಳಿಗೆ ಹಾಕಬೇಕು. ಅರಿಶಿನ ಗಿಡಗಳಿಗೆ ಸ್ವಲ್ಪ ಹಾಕಿಲ್ಲ ನಾನು ಇನ್ನೂ, ಅದು ಗಿಡಗಳಿಗೆ ಹಾಕಬೇಕು. ಇನ್ನು ಅದು ಬಿಟ್ಟು ಒಂದಿಷ್ಟು ಕೆಲಸ ಕಾರ್ಯಗಳು ನಿಮಗೆ ತೋರಿಸ್ಕೊತೀನಿ. ಏನಂದರೆ ನಾನು ಈ ಸಿಂಗೋನಿಯಮ್ ಗಿಡ, ಇದು ಒಂಥರ ಸಿಂಗೋನಿಯಮ್ ಗಿಡ, ಇದು ಬಳ್ಳಿ ಥರ ಬರುತ್ತೆ. ಸೊ ಇದಕ್ಕಂತಲೇ ಒಂದಿಷ್ಟು ನನಗೆ ಮಾಸ್ಟ್ರಿಕ್ಸ್ ಬೇಕಾಗಿದ್ವು. ಆ ಮಾಸ್ಟ್ರಿಕ್ಸನ್ನು ನಾನು ತರಿಸ್ಕೊಂಡಿನಿ. ಸೊ ನೋಡ್ಬೋದು 174ಗೆ 4 ನಾನು ತರಿಸಿ ಭಾಳ ದಿವಸನೂ ಆಯಿತು. ಒಂದು 15 ಡೇಸ್ ಮೇಲೇ ಆಯ್ತಿದ್ದು ನನಗೆ ಬಂದುಬಿಟ್ಟು. ಇದನ್ನು ಈ ಥರ ನಾನು ಇಲ್ಲಿ ಒಳಗೆ ಕೊಟ್ಟಿರ್ತಾರೆ. ಸೊ ಒಂದು ಎಕ್ಸ್ಟ್ರಾ ಹಿಂಗೆ ಪೈಪ್ ಕೊಟ್ಟಿರ್ತಾರೆ ಕೆಳಗಡೆ. ಅದನ್ನು ಹಾಕ್ಬಿಟ್ಟು ಇದನ್ನು ಈ ಥರ ನಾವು ಸುತ್ಕೊಂಡು ಏರ್ಸ್ಕೊಬೋದು ಆರಾಮ್ಸೆ. ಸೊ ಗಿಡ ಚೆಂದ ಕಾಣಿಸುತ್ತೆ ಖುಷಿಯಾಗಿ. ಇದನ್ನು ಈ ಥರ ಇಲ್ಲಿ ಕಟ್ಟಿದರೆ ಚೆಂದಾಗಿದ್ದು ಬೇರೆಲ್ಲ ಇದಕ್ಕೆ ಹಿಡ್ಕೊಂಡು ಹೋಗ್ತಾವೆ. ಇದು ಒಂದು ಆಯಿತು. ಇನ್ನು ಇದಕ್ಕೂ ಅಷ್ಟೇ, ಇದಕ್ಕೂ ನಾನು ಹಿಂಗೆ ಕಟ್ಬೇಕಂತ ಮಾಡೀನಿ. ಸೊ ಇದು ಕಲರ್ ಎಷ್ಟು ಚೆನ್ನಾಗೈತೆ ಗೊತ್ತಾ ನೋಡೋಕೆ. ಇಲ್ಲಿ ಬರ್ಬೇಕಾದ್ರೆ ಸ್ಟಾರ್ಟಿಂಗ್ ಈ ಥರ ರೆಡ್ ಕಲರ್ನಾಗ ಬರುತ್ತೆ. ಇದು ಚೆನ್ನಾಗೈತೆ. ಸೊ ಇವನ್ನೆಲ್ಲ ಸ್ವಲ್ಪ ನೀಟಾಗಿ ನಾನು ತೆಗೆದಿಟ್ಕೋಬೇಕು. ಗಿಡಗಳನ್ನ ಸೇವ್ ಮಾಡ್ಕೊಬೇಕು, ಕೇರ್ ತೊಗೋಬೇಕು. ಅದಕ್ಕೆ ನಾನು ಅಷ್ಟೊಂದು ಇದನ್ನು ಮಾಡಿಕೊಂಡು ತೆಗೆದಿಟ್ಕೊಂಡಿರ್ತೀನಿ ನಾನು. ಇನ್ನು ಅದಾದಮೇಲೆ ಒಂದಿಷ್ಟು ಹೊಸ ಗಿಡಗಳನ್ನು ನಾನು ಹಾಕ್ಕೊಂಡಿನಿ, ತೋರಿಸ್ತೀನಿ ನಿಮಗೆ.
ಇಲ್ಲಿ ನೋಡ್ಬೋದು ಒಂದಿಷ್ಟು ಪೆನ್ಸಟಿ ಅದು ಕಟ್ಟಿಂಗು, ಸಾರಿ ಇದು ಪೆಂಟಾಸ್ದು ಕಟ್ಟಿಂಗು, ಫ್ಲವರ್ಸು ಹಾಕ್ಕೊಂಡಿನಿ ನೋಡ್ರಿ ಇಲ್ಲೆಲ್ಲ ಕಡೆ. ಇದು ಅದ್ರದ್ದೇ ಕಟ್ಟಿಂಗ್ ಪೆಂಟಾಸ್ದು. ಮತ್ತು ಈ ಒಂದಿಷ್ಟು ಎಲೆಗೆ ಚಿಗುರು ಬಂದಿರೋಂಥದ್ದು, ಇದು ರೋಸ್ ಮೇರಿ ಒಂದು ಕಟ್ಟಿಂಗ್ ಇತ್ತು ಅಲ್ಲಿ ಹತ್ತಿತ್ತದು. ಆಮೇಲೆ ಇವು ಕನಕಾಂಬ್ರದ ಕಟ್ಟಿಂಗ್ಸನ್ನು ಹಾಕ್ಕೊಂಡಿನಿ ನಾನು, ನಂಗೆ ಬೇಕಾಗಿದ್ದು ಇಷ್ಟ ಆಗಿದ್ದು ಕಲರ್ಸ್ ಎಲ್ಲನೂ. ಇವಕ್ಕೆಲ್ಲ ನಿನ್ನೆ ಗೊಬ್ಬರ ಕೊಟ್ಟಿನಿ. ಇದು ಬೇರೆದ್ರಲ್ಲಿತ್ತು, ಅದನ್ನು ಇದರಲ್ಲಿ ರಿಪೋರ್ಟ್ ಮಾಡ್ಕೊಂಡಿನಿ. ಇದರಲ್ಲಿ ಝೀಝಿ ಪ್ಲ್ಯಾಂಟಿಂದು ಗಡ್ಡೆ ಎಲೆ ಹಾಕಿದ್ದೆ, ಗಡ್ಡೆ ಬಂದಿತ್ತು, ಮೇಲಿಂದೆಲ್ಲ ಒಣಗೋಗಿತ್ತು. ಹಾಗಾಗಿ ಮತ್ತೆ ಇದನ್ನು ಇಲ್ಲಿ ಹಚ್ಕೊಂಡು, ಈ ಕೆಲವೊಂದು ಗಿಡದಲ್ಲಿ ಏನಾಗುತ್ತೆ ಅಂದರೆ ಸರಿಗೆ ಗ್ರೋತ್ ಆಗ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಇದನ್ನು ರಿಪೋರ್ಟ್ ಮಾಡ್ಕೊಂಡಿನಿ, ತೆಗೆದು. ನನಗೆ ಸ್ವಲ್ಪ ಪಾಟ್ ಕಮ್ಮಿ ಬಿದ್ದವು, ಹಾಗಾಗಿ ನಾನು ತೆಗ್ದೀನಿ. ಇನ್ನೊಂದಿಷ್ಟು ಪಾಟ್ಸ್ ಇದ್ದಾವೆ ಮನೆಯಲ್ಲಿ, ನಾನು ಅವನ್ನ ಯೂಸ್ ಮಾಡಿಲ್ಲ. ನಾನು ಅದು ಇಂಡೋರ್ನಿಂಗ್ ಮಾಡ್ಬೇಕಂತ ಹೇಳಿ ಇಟ್ಟೀನಿ, ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ. ಇನ್ನು ಇಷ್ಟೆಲ್ಲ ಕೆಲಸ ಕಾರ್ಯ ಫುಲ್ ಡೇ ಆಯ್ತು ನಂಗೆ ನಿನ್ನೆ. ಒಂದಿಷ್ಟು ಕಟ್ಟಿಂಗ್ಸ್ ಬೇರೆದು ಹಾಕ್ಕೊಂಡಿನಿ, ಇದು ಕೊಲಿಯಸ್ದು ಹಾಕ್ಕೊಂಡಿನಿ. ಹಳೆ ಗಿಡ ಎಲ್ಲ ತೆಗೆದು ಹಾಕಿ ಇವು ಕಟ್ಟಿಂಗ್ಸ್ ಹಾಕ್ಕೊಂಡಿನಿ. ಅದಾದಮೇಲೆ ಇದ್ರದ್ದು ರಿಪೋರ್ಟ್ ಮಾಡ್ಕೊಂಡಿನಿ. ಇಲ್ಲಿನೂ ನಾನು ಕಟ್ಟಿಂಗ್ಸ್ ಹಾಕ್ಕೊಂಡಿನಿ, ನೋಡ್ಬೋದು ನೀವು ಕನಕಾಂಬ್ರಿ ಗಿಡದು. ಆಮೇಲೆ ಇದು ಗಜಾನಿ, ಇದು ಒಂದು ಬೇರೆ ಪಾಟಲ್ಲಿ ಬೆಳೆದಿತ್ತು, ಅದನ್ನು ತೆಗೆದು ಇಲ್ಲಿ ಹಾಕ್ಕೊಂಡಿನಿ. ಆಮೇಲೆ ಇದು ಸ್ಟ್ರಿಂಗ್ ಆಫ್ ಡಾಲ್ಫಿನ್, ಇದರದ್ದೆಲ್ಲ ಕಟ್ಟಿಂಗ್ ಹಾಕ್ಕೊಂಡಿನಿ ನಾನು. ಸೊ ಒಂದಿಷ್ಟು ಕಟ್ಟಿಂಗ್ ಹಾಕ್ಕೊಂಡು ಸೇವ್ ಮಾಡಿಕೊಂಡ್ರೆ ನಂಗೆ ಸಮ್ಮರ್ನಾಗ ಏನೂ ಪ್ರಾಬ್ಲಮ್ ಬರೋಲ್ಲ. ಆಮೇಲೆ ಇದು ಕ್ಲೀನ್ ಮಾಡ್ಕೊಂಡಿನಿ ಇಲ್ಲಿಂದು. ಇದೊಂದೇ ಗಿಡ ಬೆಳಿಲ್ಲ ಅಂಥೇಳಿ ಈ ದಾಸವಾಳದ ಗಿಡ. ಇನ್ನು ಅದಾದಮೇಲೆ ಎಲ್ಲ ಹಳೆ ಸೇವಂತಿಗೆ ಗಿಡ ಇದ್ವಲ್ಲ ಹಳೆವು, ಅವನ್ನೆಲ್ಲ ಕ್ಲೀನ್ ಮಾಡಿ ತೆಗ್ದೀನಿ. ಸೊ ಅವನ್ನೆಲ್ಲ ತೆಗೆದು ಇಲ್ಲಿ ಹಾಕೀನಿ, ಬೇಕಾದರೆ ಬೆಳೀತಾ, ಇಲ್ಲಾಂದರೆ ನೋಡೋಣ ಮುಂದೆ ಬೇಡ ಅಂಥೇಳಿ ಇಲ್ಲಿ ಇಟ್ಕೊಂಡು ಬಿಟ್ಟು ನಾನು ಅದನ್ನು. ಆಮೇಲೆ ಹಿಂಗೆ ಸಣ್ಣ ಸಣ್ಣ ಕೆಲಸಗಳು ಆಲ್ಮೋಸ್ಟ್ ಆಗಿದ್ದಾವೆ ನನ್ನದು. ಇಲ್ಲಿನೂ ಅಷ್ಟೇ, ಇದು ಎಷ್ಟು ಬೆಳೆದ ನೋಡ್ರಿ, ಇದು ಗ್ರೀನು ಮತ್ತು ಪರ್ಪಲ್ ಟರ್ಟಲ್ ವೈನ್. ಅದು ಎಲ್ಲ ಗಿಡಕ್ಕೂ ಅಷ್ಟೇ ಆಲ್ಮೋಸ್ಟ್ ನೀಟಾಗಿ ಗೊಬ್ಬರ ಕೊಡ್ಕೊಳ್ಳೋದು ಕೆಲಸ ಬಂದು ಆಯಿತು. ಇನ್ನು ಫ್ರೆಶ್ ಆಗಿ ಬೆಳಗ್ಗೆ ಸಿಗೋಂಥ ನನಗೆ ಮಾರ್ನಿಂಗ್ ಗ್ಲೋರಿ, ಇದ್ರದ್ದು ಇನ್ನೊಂದು ಕಲರ್ನು ಎಷ್ಟು ಸೂಪರಾಗಿ ಕಾಣುತ್ತೆ. ಇಲ್ಲಿ ನೋಡ್ರಿ, ಇದು ಬ್ಯೂಟಿಫುಲ್ ಕಲರ್ ಇದೊಂದು. ಇದು ಇಲ್ಲೆಲ್ಲ ಹರಡ್ಬಿಟ್ಟದಲ್ಲ, ಮೇಲೆ ಸೂಪರಾಗಿ ಕಾಣುತ್ತೆ. ಇದು ಎಲ್ಲ ಇದರಲ್ಲಿ ಸುತ್ಕೊಂಡ್ಬಿಟ್ಟು ಚೆಂದ ಕಾಣಲಿಕ್ಕೆ ಆ ಕಡೆ ಈ ಕಡೆ ಎಲ್ಲ ಫುಲ್ ಅದು ಹರಡ್ಬಿಟ್ಟದೆ. ಅದು ಗ್ರೇಪ್ಸು, ಅದನ್ನು ಚೆನ್ನಾಗಿ ಬೆಳಲಿಕ್ಕೆ ಈಗ ಮುಂಚೆಗಿಂತ ಸ್ವಲ್ಪ ಫಾಸ್ಟಾಗಿ ಗ್ರೋತ್ ಆಗಿದೆ ಅದ್ರದ್ದು. ಮುಂಚೆ ಸ್ವಲ್ಪ ಗ್ರೋತ್ ಭಾಳ ಕಮ್ಮಿ ಆಗಿತ್ತು ಅದ್ರದ್ದು. ಏನು ಮಾಡಿ ನಾನು ಕಿಚನ್ ವೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಮೇನ್ ಕಾರಣ ಏನಂದರೆ ಕಿಚನ್ ವೇಸ್ಟ್ ಹಾಕಿದಾಗಿಂದ ಚೆನ್ನಾಗಿ ಬೆಳೆದದ. ಇನ್ನೊಂದು ಒಟ್ಟು ನನಗೆ ಇವು ಎಷ್ಟು ಬಂದಿದ್ದಾವೆ ಅಂದರೆ 1 2 3 4 5 ಬಂದಿದ್ದಾವೆ. ಹೋದ ಸರಿ 4 ಬಂದಿತ್ತು, ಈ ಸರಿ 5 ಬಂದದೆ. ಈ 5 ನಾನು ಎದಕ್ಕೆ ತರಿಸ್ಕೊಂಡಿನಿ ಅಂದರೆ ಈ ಎಲೆ ಗಿಡಕ್ಕೂ ಒಂದು ತರಿಸ್ಕೊಂಡು ಇನ್ನೂ ಒಂದು ಹಾಕ್ಬಿಡ್ತೀನಿ. ಈ ಎಲೆ ಗಿಡ ಇದನ್ನು ಚೆನ್ನಾಗಿ ಗ್ರೋತ್ ಅಂತೂ ಐತಾ. ಸೊ ಇದಕ್ಕೊಂದು ಸ್ವಲ್ಪ ಗ್ರಿಪ್ ಇಲ್ಲ, ಇಲ್ಲಿ ಮೇಲೆ ಕಟ್ಟಬೇಕು ನಾನು. ಕಟ್ಟೋಕ್ಕಿಂತ ಮುಂಚೆ ಈಗ, ಯಾಕಂದರೆ ಇನ್ನೇನು ಒಂದು 2 ತಿಂಗಳಲ್ಲಿ ಮತ್ತೆ ಬೇಸಿಗೆ ಬರುತ್ತಾ, ಆ ಬೇಸಿಗೆ ತನಕ ಇದನ್ನು ಸೆಟ್ ಆಯಿತು ಅಂದರೆ ಇದಕ್ಕಿದು ಸುತ್ಕೊಂಡಂದರೆ ಸೊ ರೂಟ್ಸು ಅದಕ್ಕೆ ಏನಾದ್ರು ಸ್ವಲ್ಪ ಇಲ್ಲಿ ಹರಡ್ಕೋತಂದರೆ ಇದಕ್ಕೆ ಚೆಂದಾಗುತ್ತೆ ಅಂಥೇಳಿ ಇಲ್ಲ. ಇದೆಲ್ಲ ಇಷ್ಟು ಬೆಳ್ಕೊಳೋದು ಇಲ್ಲಿ. ಇದನ್ನು ಕಟ್ಟಿ ಇದಕ್ಕೆ ಸುತ್ತೀನಿ ನಾನು. ಇದನ್ನು ಕಟ್ಟಿ ಇದಕ್ಕೆ ಸುತ್ತೀನಿ. ಇಲ್ಲಿ ಸ್ವಲ್ಪ ರೂಟ್ಸು ಬೆಳೀತದೆ. ಒಂದು ಇದಕ್ಕೂ ಯೂಸ್ ಆಗುತ್ತೆ ಅಂತಲೇ ನಾನು ತಂದಿದ್ದು. ಅದ್ರ ಜೊತೆಗೆ ನಾನು ಇನ್ನೂ 2 ಗಿಡ ತರಿಸೀನಿ. ಒಂದು ಗಿಡ ಡೆಲಿವರಿ ಆಗಿಲ್ಲ, ಅದು ಯಾಕೋ ನನಗೆ ಡೆಲಿವರಿಗೆ ಫೋನ್ ಮಾಡಿದರು, ಅದು ನನಗೆ ಟೈಮ್ ಸೆಟ್ ಆಗಲಿಲ್ಲ. ನಾನು ಅವಾಗ ಆಮೇಲೆ ಬರ್ರಿ ಅಂದರೆ ಅವ್ರು ಯಾಕೋ ಬರಲಿಲ್ಲ, ಬರ್ತಾರಿಲ್ಲ ಗೊತ್ತಿಲ್ಲ. ಇದು ಒಂದು ಪ್ಲ್ಯಾಂಟ್ ತರಿಸ್ಕೊಂಡು ನಾನು ಮೀಶೋನಾಗಿಂದು. ಇದೂ ಅಷ್ಟೇ, ಇದು ಮೀಶೋದ ಅಂದೆ. ಇದು ಬಾಸುಮತಿ ಎಲೆ ಸ್ಮೆಲ್ ಬರುತ್ತಲ್ಲ, ಅಕ್ಕಿ, ಅದೇ ಗಿಡ ಇದು. ಇದಕ್ಕೆಲ್ಲರೂ ಬಾಸುಮತಿ ಪ್ಲ್ಯಾಂಟೇ ಅಂತಾರೆ ನಾರ್ಮಲಾಗಿ, ಇದ್ರದ್ದು ಹೆಸರು ಬೇರೆ ಇದೆ. ಇದು ತೊಗೊಂಡು ಬಂದು ಇದನ್ನು ಡೆಲಿವರಿ ಆಗಿ ಒಂದು 4 days 5 days ಆಯಿತು, ಇನ್ನು ಜಾಸ್ತಿನೇ ಆಯಿತು, 1 week ಆಯಿತು. ಅದಕ್ಕೆ ಇದನ್ನು ಒಂದಿಷ್ಟು ಏನಂತಾರೆ ಇಲ್ಲಿ ಹಚ್ಕೊಂಡು ರಿಪೋರ್ಟ್ ಮಾಡಿಕೊಂಡು ಇದೀನಿ ನಾನು. ಯಾಕೆಂದರೆ 2 ಸತಿ ತರಿಸಿ ನಾನು ಕೆಳಗಡೆ ಇಟ್ಟರೆ 2 ಸತ್ತೋಗ್ಯದ ನಂದು, ಅದಕ್ಕೆ ಮೇಲೆ ಇಟ್ಟಿನಿ ಸತೆ ನೋಡೋಣ ಅಂಥೇಳಿ. ಸೊ ನಂದು ಇದು ಮೀಶೋ ಶಾಪಿಂಗು. ಇದ್ರ ಜೊತೆ ಇನ್ನೊಂದಿತ್ತು, ಅದೆಲ್ಲೋಗಿರೋದು ಗೊತ್ತಿಲ್ಲ.
ಇನ್ನು ಅದಾದಮೇಲೆ ಈ ಕಡೆ ಎಲ್ಲ ಪೆಟೋನಿಯಾ ಗಿಡಗಳು ಇವಾಗ ಸಣ್ಣ ಸಣ್ಣದು ಬೆಳೀಲಿಕ್ಕತ್ತವೆ. ಸೊ ಇಲ್ಲಿ ಇದಕ್ಕೊಂದು ಇಟ್ಕೊತೀನಿ, ನೋಡ್ಕೋಬೇಕು. ಆಮೇಲೆ ಎಷ್ಟು ಆಗುತ್ತಾ ಅಷ್ಟು ಗಿಡಗಳನ್ನು ಬೇಸಿಗೆನಾಗ ಸೇವ್ ಮಾಡ್ಕೋಬೇಕು. ಇಷ್ಟು ನನ್ನ ಕೆಲಸ. ಈ ಚಳಿಗಾಲದಲ್ಲಿ ಒಂದು ಖುಷಿ, ಮಳೆಗಾಲದಲ್ಲಿ ಒಂದು ಖುಷಿ, ಬೇಸಿಗೆನಾಗ ಒಂದು ಸಂಟ ನಮ್ಗೆ. ಯಾಕಂದರೆ ಭಾಳ ಬಿಸಿಲು, ಇವೆಲ್ಲ ಕಾಯ್ಕೊಳ್ಳೋದೇ ಭಾರಿ ಕಷ್ಟ ನಮ್ಗೆ. ನೋಡಮ್ಮಂತ ಎಷ್ಟಾಗುತ್ತಂತ ಅಷ್ಟು. ಇದು ಮೀಶೋದಲ್ಲಿ ತರಿಸ್ಕೊಂಡಿದ್ದು ನಾನು, ಸೀಡ್ಲೆಸ್ ಲೆಮನ್ ಅಂಥೇಳಿ 2 ಬಂದಿದ್ದು. ಒಂದು ಗಿಡ ಬರಲಿಲ್ಲ, ಅದಕ್ಕೆ ನಾನು ಸರಿ ಕೇರ್ ತೊಗೊಂಡಿರಲಿಲ್ಲ. ಇದು ಗಿಡ ಬಂದದೆ. ಇದು ಅಷ್ಟೇ ಸಣ್ಣದ ಗಿಡದಲ್ಲಿ ಸಾಕಷ್ಟು ಹಣ್ಣೆಲ್ಲ ಬರ್ತವೆ. ಇದು ಒಂಚೂರು ಸ್ವಲ್ಪ ಕೇರ್ ತೊಗೊಂಡು ಇದನ್ನು ಮಾಡಿದ್ರೆ ಇದರಲ್ಲೂ ನನಗೆ ಬರ್ತವೆ. ಇನ್ನು ಇದ್ರದ್ದು ಕೂಡ ನೆಕ್ಸ್ಟ್ ಇದರಲ್ಲಿ ನಾನು ರೆಡಿ ಮಾಡ್ಕೊತೀನಿ ಇನ್ನು. ಯಾಕಂದರೆ ಇದರಲ್ಲಿ ಇದು ಸೀಸನ್, ಇವಾಗ ಇದು ಫುಲ್ಲು ಹೂವು ಕಾಯಿ ಬರೋಂಥದ್ದು. ಇದು ಹಂಗೆ ನೋಡಿದ್ರೆ ವರ್ಷ ಪೂರ್ತಿ ಬರ್ತವೆ. ಆದರೂ ಕೂಡ ಇದು ಒಂದು ಕಡೆ ಸುತ್ಕೊಂಡ್ಬಿಡುತ್ತೆ ಅಂದ್ರೆ ಮುಗೀತು, ಎಲ್ಲ ಇದಾಗ್ಬಿಡುತ್ತೆ. ಅದಕ್ಕೆ ನಾನು ಆ ಕಡೆ ಸುತ್ಕೊಂಡಿದ್ದೆಲ್ಲ ತೆಗೆದು ಈ ಕಡೆ ಕಟ್ಕೊಂಡಿನ ಮೇಲೆ ಇದು ಅದೇ ಪಾಟ್ನಾಗಿರುತ್ತೆ, ಅದನ್ನೇ ತೆಗೆದು ನಾನು ಹಾಕ್ಬೋದು ಅಂಥೇಳಿ. ಸ್ವಲ್ಪ ದಿವಸ ಇನ್ನೊಂದು ತಿಂಗಳು ಇರ್ಬೋದು ಅದು ಅಷ್ಟೇ, ಅದಾದ್ಮೇಲೆ ಇರೋಂಗಿಲ್ಲ ಅದು. ಹಾಗಾಗಿ ಇದು ಸಂಪಿಗೆ ಗಿಡ. ಸಂಪಿಗೆ ಗಿಡದಲ್ಲಿ ಹೂ ಬಂದಿಲ್ಲ. ಇದು ವೈಟ್ ಏನು ಎಲ್ಲೋನು ವೈಟೇ ಅಂತ ಹೇಳಿದ ನಾನು ನೋಡಬೇಕು. ಸೊ ಇದಕ್ಕೂ ಅಷ್ಟೇ ಇದೇ ಗಿಡ ಹಿಂಗೆ ಬೆಳೆದಿದ್ವಲ್ಲ ಅದನ್ನು ತೆಗೆದು ಸಪ್ರೇಟ್ ಮಾಡ್ಕೊಂಡಿದ್ದೆ ನಾನಲ್ಲಿ. ಇವು ನೋಡಿರಿ, ಹಿಂಗೆ ಸೀಡ್ಸು ಆಗ್ಬಿಡ್ತಾವಲ್ಲ. ಇದು ಎಷ್ಟು ಗಿಡ ಎದ್ದೇಳ್ತಾವೆ ಅಂದರೆ ತೆಗಿಯೋಕ್ಕೆ ಬೇಸರ. ಆಮೇಲೆ ನಮಗೆ ಸೀಡ್ಸ್ ಎಲ್ಲವೂ ಬೀಳ್ತಾವೇನೋ ಅಂತ ಭಯ ನನಗಂತ. ಯಾಕಂದರೆ ಬೇರೆ ಗಿಡಗಳಿಗೆ ಬೆಳೆಯೋಕ್ಕೆ ಬಿಡಲ್ಲ ಅದು. ಆಮೇಲೆ ಇದು ನೀರು ಜಾಸ್ತಿ ಬೇಕು ಇದಕ್ಕೆ. ನೀರು ಬೇರೆ ಗಿಡಗಳಿಗೆ ಹಿಂಗೆ ಬೆಳ್ಕೊಂತಂದ್ರೆ ಅದು ನೀರು ಆ ಗಿಡಗಳಿಗೆ ಬಿಡೋದೇ ಇಲ್ಲ, ಅಷ್ಟು ನೀರನ್ನು ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇವೆಲ್ಲ ಈ ಥರದ್ದು ಒಂದು ಸಣ್ಣ ಪುಟ್ಟ ಕೆಲಸಗಳು ನನ್ನ ಗಾರ್ಡನಲ್ಲಿ ಆಗಿದೆ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ. ಸೊ ಒಂದು ಗಾರ್ಡನ್ ಚಲಕ್ ಹೆಂಗೆ ಹರಡಿಸ್ಕೊಂಡು ನೋಡ್ರಿ ನನ್ನ ಗಾರ್ಡನ್ನಾಗಿಂದ ಎಲ್ಲ ಇಲ್ಲಿಂದ ತೋರಿಸ್ತೀನಿ.